ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ನಾನಿವತ್ತು ಸ್ವೀಟ್ ಬನ್ ಮಾಡ್ತಾ ಇದ್ದೀನಿ. ಸರಳವಾದ ವಿಧಾನದಲ್ಲಿ 2 ಬಟ್ಲಷ್ಟು ಜಾಮೂನ್ ಬಟ್ಲಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಜೀರಿಗೆ, 1.5 ಬಾಳೆಹಣ್ಣನ್ನು ಕಿವುಚ್ಬಿಟ್ಟು ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ತುಂಬಾ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ ಸ್ವೀಟ್ ಬನ್ಗೆ. ಹಿಟ್ಟಿನ ಜೊತೆ ಸ್ವಲ್ಪನೇ ಹಾಕಿ ಕಿವುಚ್ತಾ ಇದ್ದೀನಿ. ಯಾವ ಅಳತೆಯಲ್ಲಿ ಹಿಟ್ಟು ತೊಗೊಂಡಿದ್ದೀವೋ ಅದ್ರ 1/4 ಬಟ್ಲಷ್ಟು ನಾನು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡು ಕಲಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ನಾನು ಈ ಬಟ್ಲ ಅಳತೆಯಲ್ಲಿ 2 ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ದೆ. ಇದ್ರ ಅಳತೆಯಲ್ಲೇ ನಾನು 1/4 ಭಾಗದಷ್ಟು ಬೆಲ್ಲ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನೋಡಿ ಈ ಥರ ಕಲಸಿಟ್ಕೊಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಲಸಿಟ್ಕೊಂಡಿದ್ದೀನಿ, ಕೈಗೆ ಅಂಟಬಾರ್ದು. ಇದನ್ನು ಒಂದು 4ರಿಂದ 5 ಅವರು ಕಲಸಿ ಇಡ್ತಾ ಇದ್ದೀನಿ. ಇದು ತುಪ್ಪ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿತ್ತು ಅನ್ನೋದಕ್ಕೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪ ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ ತುಂಬಾ ಸಾಫ್ಟಾಗಿದೆ. ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಮತ್ತೊಂದು ಸಲ ಕಲಿಸ್ತಾ ಇದ್ದೀನಿ. ಇದನ್ನು ನಾನೀಗ ಮುಚ್ಚಿಡ್ತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕವರಲ್ಲಿ ನೋಡಿ ಮತ್ತೆ ಒಂದು ಸಲ ಹಿಟ್ಟನ್ನು ತಗೊಂಡು ತುಂಬಾ ಸಾಫ್ಟಾಗಿದೆ. ಈ ಥರ ಸಾಫ್ಟಾಗಿರಬೇಕು ಸ್ವೀಟ್ ಬನ್ಗೆ. ಈಗ ಸ್ವಲ್ಪನೇ ಹಿಟ್ಟು ತಗೊಂಡು ನಾವು ಪೂರಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬೋದು, ಇಲ್ಲಾಂದರೆ ಕೈಯಿಂದನೇ ಪ್ರೆಸ್ ಮಾಡ್ಬೋದು. ಪೂರಿಕಿನ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ತಟ್ಕೊಬೋದು. ನೋಡಿ ಕವರಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಸಾಕು, ನೀಟಾಗಿ ಬರುತ್ತೆ. ನೋಡಿ ದೊಡ್ಡದಾಗಿ ಬೇಕು ಅಂದರೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ. ತುಂಬ ತೆಳುವಾಗಿ ತಟ್ಟಬಾರ್ದು, ಸ್ವಲ್ಪ ದಪ್ಪದಾಗಿರಬೇಕು, ಯಾಕಂದರೆ ಚೆನ್ನಾಗಿ ಬರುತ್ತೆ ಉಪ್ಕೊಂಡು ಬನ್ನು. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು 2 ಕಡೆ. ನೋಡಿ 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಗೋಲ್ಡನ್ ಕಲರು ಬರೋವರೆಗೂ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಉಬ್ಬಿದೆ. ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ತೆಗಿತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ಇದೇ ಥರ ಎಲ್ಲ ಸ್ವೀಟ್ ಬನ್ಗಳನ್ನು ಮಾಡಿಕ್ಕಿದ್ದೀನಿ ನಾನು. ಮನೇಲಂತೂ ಇಷ್ಟಪಟ್ಟು ತಿಂತಾಯಿದ್ರು ಮಕ್ಕಳು. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.